ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ. ಇವತ್ತು ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಬೆಳೆಸಿರುವಂತಹ ಒಂದು ಗುಲಾಬಿ ಹೂವಿಂದ ನಾವು ಇದನ್ನು ಸುಲಭವಾಗಿ ಒಂದು 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಏನಾದರೂ ಒಂದು ತಣ್ಣನೆಯ ಒಂದು ಜ್ಯೂಸ್ ಏನಾದರೂ ಕುಡಿಬೇಕು ಅನಿಸುತ್ತೆ, ಅಷ್ಟು ಬಿಸಿಲಿರೋದ್ರಿಂದ ಈ ಒಂದು ಸಮ್ಮರ್ ಸ್ಪೆಷಲ್ ಆಗಿ ಈ ಒಂದು ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ, ಅಂದರೆ ರೋಸ್ ಮಿಲ್ಕು. ಬನ್ನಿ, ವಿಡಿಯೋನ ತಡ ಮಾಡ್ದೇನೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಲ್ಕ್ ಶೇಕ್ ಜೊತೆಯಲ್ಲಿ ನಾವು ಇದನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ನಾನಿಲ್ಲಿ ಜಸ್ಟ್ ನೋಡಿ ಈ ಒಂದು ಸಣ್ಣ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ನಾನಿಲ್ಲಿ 2 ಗ್ಲಾಸು ಅಳತೆನಲ್ಲಿ ಮಾಡಿ ತೋರಿಸ್ತಾ ಇರೋವಂಥದ್ದು. ಇದು ಒಂದು 10 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾವು ಮನೆಯಲ್ಲೇ ಬೆಳೆಸಿರುವಂತಹ ಗುಲಾಬಿ ಸುಮಾರು ನಾನಿಲ್ಲಿ 4 ರಿಂದ 5 ಅಂದರೆ ಸ್ವಲ್ಪ ದೊಡ್ಡ ಸೈಜು ಹಾಗೆ ಮೀಡಿಯಮ್ ಸೈಜಲ್ಲಿರುವಂಥದ್ದನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ದಳನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೂವಾಯಿತು, ಸೊ ಅದನ್ನು ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ಎಷ್ಟು ಬೇಕಾದರೂ ನೀವು ಇಲ್ಲಿ ಹೂವನ್ನು ಬಳಸ್ಕೊಳ್ಬೋದು, ಯಾಕಂದರೆ ಗಿಡದಲ್ಲಿ ಜಾಸ್ತಿ ಇದು ಬಿಡೋದಿಲ್ಲ. ಹಾಗಾಗಿ ನನಗೆ ಸಿಕ್ಕಿದ್ದೆ ಒಂದು 5 ರಿಂದ 4 ಅಷ್ಟೇ ಸಿಕ್ಕಿದ್ದು. ಹಾಗಾಗಿ ನಾನು ಇಷ್ಟನ್ನೇ ಬಳಸ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನೀವು ಜಾಸ್ತಿ ಹಾಕಿದಷ್ಟು ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ, ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ, ಎಲ್ಲ ದಳಗಳನ್ನು ಕೂಡ ನಾನು ಇವಾಗ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಸುಮಾರು ಒಂದು ಅರ್ಧ ಕಪ್ ಇದೆ. ಇದನ್ನು ಇವಾಗ ಶುಭ್ರವಾಗಿ ಒಂದು ಬಾರಿ ನಾನು ಇದನ್ನು ತೊಳ್ಕೊಳ್ತೀನಿ. ಜಸ್ಟ್ ಒಂದು ಬಾರಿ ನಾವು ಇದನ್ನು ತೊಳ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೀವು ಈ ಒಂದು ಗುಲಾಬಿ ಜೊತೆಯಲ್ಲಿ ರೆಡ್ ಕಲರ್ ರೋಸ್ ಬರುತ್ತಲ್ಲ, ಅದನ್ನು ಸಹ ನೀವು ಇಲ್ಲಿ ಮಿಕ್ಸ್ ಮಾಡಿ ನಿಮ್ಗೆ ಇಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ಇಲ್ಲಿ ಬಳಸ್ಕೊಳ್ಳಿ. ಬನ್ನಿ ಮಾಡೋ ವಿಧಾನನ ನೋಡೋಣ. ಮೊದಲನೇದಾಗಿ ನೋಡಿ, ನಾನೊಂದು 3/4 ಕಪ್ಪು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣ ಪುಟ್ಟದಾದಂತಹ ಒಂದು ಕಪ್ ಇದು. ಈಗ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. 1-2 ನಿಮಿಷ ಇದು ಕರಗಿದ್ರೆ ಸಾಕಾಗತ್ತೆ. ಹಾಗೆ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ಸಕ್ಕರೆ ಕರಗಿದೆ. ಇವಾಗ ಇದು ಈ ಥರ ಕುದಿ ಬರಬೇಕು. ನಂತರ ಇವಾಗ ರೋಸ್ ದಳಗಳೆಲ್ಲನೂ ಕೂಡ ಇವಾಗ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ದಳಗಳನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸುಮಾರು ಒಂದು 3 ನಿಮಿಷ ಆದರೂ ನಾವು ಇದನ್ನು ಬೇಯಿಸ್ಕೋಬೇಕು. ಯಾಕಂದರೆ ಇದು ಬಣ್ಣ ಬಿಡಬೇಕು, ಅಂದರೆ ಈ ನ್ಯಾಚುರಲ್ ಗುಲಾಬಿ ಬಣ್ಣ ಏನಿದೆ ಅದು ಇಲ್ಲಿ ಬಿಡುತ್ತೆ. ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಹೂವು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಜಾಸ್ತಿನೂ ಉಪಯೋಗ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಲೈಟಾಗಿ ಕಲರ್ ಬಿಡ್ತಾ ಇದೆ ನೋಡಿ, ತುಂಬ ಲೈಟಾಗಿ. ನೋಡಿ, ಇವಾಗ ಕಂಪ್ಲೀಟ್ ನಾವು ನೀರು ಸಕ್ಕರೆ ಏನಿತ್ತು ಅದನ್ನೆಲ್ಲ ಇವಾಗ ಕಂಪ್ಲೀಟಾಗಿ ಇದು ಅಬ್ಸರ್ವ್ ಆಗ್ತಾ ಇದೆ. ಇವಾಗ ನೋಡಿ, ಕಲರ್ ಕೂಡ ಇದು ಇವಾಗ ಬಿಡ್ತಾ ಇದೆ. ಇದು ಇವಾಗ ಇಷ್ಟ ಆದರೆ ಸಾಕು. ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಯಾವ ರೀತಿ ಬಣ್ಣ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆಯೇ ನಾನಿಲ್ಲಿ ಶೋಧಿಸ್ಕೊಂಡು ಮಾಡಿದ ಮೇಲೆ ಈ ದಳಗಳು ಏನಿದೆ ಮೇಲೆ, ಇದನ್ನು ಖಂಡಿತವಾಗ್ಲೂ ಬಿಸಾಕಿ ಹೋಗಬೇಡಿ. ಇದನ್ನು ತಿನ್ನಿ, ಯಾಕೆಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನಂತರ ನೀವು ಆಲ್ರೆಡಿ ನೀವು ಗುಲ್ಕಾನ್ ತಿಂದಿರ್ತೀರಲ್ವಾ, ಸೊ ಅದು ಕೂಡ ಗುಲಾಬಿ ದಳಗಳಿಂದನೇ ಮಾಡೋದು. ಇದನ್ನು ಹಾಗೆ ನೀವು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕೂಡ ನಿಮಗೆ ಇದೇನು ಹೊರಗಡೆದ ಅಂತ ಅನಿಸಲ್ಲ, ಅಷ್ಟು ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾನು ಹಾಗೆ ತಿಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ಯಾಕಂದರೆ ಇದರಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಅದು ಅಬ್ಸರ್ವ್ ಆಗಿರುತ್ತಲ್ವ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ರೋಸ್ ಸಿರಪ್ಪು ರೆಡಿಯಾಗಿದೆ.
ಈ ಕಡೆ ನೋಡಿ ನಾನು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ನಲ್ವ, ಜಸ್ಟ್ ಈ ಒಂದು ಸಣ್ಣ ಸ್ಪೂನಲ್ಲಿ ನೋಡಿ ನೆನೆಸಿರೋವಂಥದ್ದು ಎಷ್ಟಾಗಿದೆ ಅಂತ ನೋಡಿ, 1/4 ಕಪ್ ಆಗಿದೆ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ. ಇವಾಗ ನೋಡಿ ರೋಸ್ ಸಿರಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾನು ಜಾರಿಗೆ ಮಾಡಿ ಇಟ್ಕೊಂಡಿರುವಂತಹ ರೋಸ್ ಸಿರಪ್ನ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದು ನಿಮಗೆ ಅಂದರೆ ಆ ಜಾರಲ್ಲಿ ನೀವು ಮಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಕೊನೆಯಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು, ಹೇಳ್ತೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ಹಾಲನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ ನಾನಿಲ್ಲಿ ಒಂದು 2 ರಿಂದ 3 ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಐಸ್ ಕ್ಯೂಬ್ ಕೂಡ ಇವಾಗ ಹಾಕ್ಕೊಂಡಿದ್ದಾಗಿದೆ. ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ ಐಸ್ ಕ್ರೀಮು 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಐಸ್ ಕ್ರೀಮ್ ಇಲ್ಲ ಅಥವಾ ಐಸ್ ಕ್ರೀಮ್ ಬೇಡ ಅನ್ನೋರು ಖಂಡಿತವಾಗ್ಲೂ ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಐಸ್ ಕ್ರೀಮ್ನೇ ತೊಗೊಂಡಿದ್ದೀನಿ. ನಾವು ಹಾಗೆ ಮಾಡಿ ಕೊಡೋದಕ್ಕಿಂತ ಮಕ್ಕಳು ಸ್ವಲ್ಪ ಐಸ್ ಕ್ರೀಮ್ ಇಷ್ಟಪಡ್ತಾರಲ್ವ, ಹಾಗಾಗಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಐಸ್ ಕ್ರೀಮ್ನಲ್ಲೂ ಶುಗರ್ ಇರುತ್ತೆ. ಹಾಗೆ ಆಲ್ರೆಡಿ ನಾನು ಫಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ನಲ್ವ, ಅಂದರೆ ರೋಸ್ನ ನಾವು ಬೇಯಿಸ್ಕೊಳ್ಬೇಕಾದ್ರೆ ಸಾಕಾಗುತ್ತೆ. ತುಂಬ ಸ್ವೀಟ್ ಆಗುತ್ತೆ, ಜಾಸ್ತಿ ಬೇಡ ಹಾಕ್ಕೊಳ್ಳೋದು. ಇವಾಗ ನೋಡಿ ಗ್ಲಾಸಿಗೆ ಇವಾಗ ಚಿಯಾ ಸೀಡ್ಸ್ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ರೋಸ್ ಮಿಲ್ಕನ್ನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸಿಗೆ. ಬಣ್ಣ ಅಷ್ಟು ಕಾಣೋದಿಲ್ಲ, ಅಂದರೆ ನಾನಿಲ್ಲಿ ಐಸ್ ಕ್ರೀಮು ಹಾಲು ಎಲ್ಲ ಕೂಡ ಇಲ್ಲಿ ಬಳಸಿರೋದ್ರಿಂದ. ನೋಡಿ ನಾನು ಹೇಳಿದ್ನಲ್ವ, ನೀವು ಗ್ಲಾಸಿಗೆ ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ನೀವು ಬೇಕಾದರೆ ರೋಸ್ ಸಿರಪ್ನ ನೋಡಿ ಇವಾಗ ನೀವು ಈ ಟೈಮಲ್ಲಿ ನೀವು ಹಾಕ್ಕೊಳ್ಬೋದು. ಆವಾಗ ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅಥವಾ ಇಷ್ಟ ಇಲ್ಲ ಅಂತಂದರೆ ನಾನಿಲ್ಲಿ ವಿಧಾನದಲ್ಲಿ ತೋರಿಸಿದ್ದೀನಲ್ವ, ನೀವು ಈ ಒಂದು ವಿಧಾನದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ಸಮ್ಮರ್ ಸ್ಪೆಷಲ್ ಆದಂತಹ ರೋಸ್ ಮಿಲ್ಕ್ ಶೇಕ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಎಲ್ಲ ನ್ಯಾಚುರಲ್ಲೇ. ಹಾಗೆ ನೀವು ಕೂಡ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ, ಹೇಗೆ ಬಂದಿತ್ತು ಕಮೆಂಟ್ನ ಮಾಡಿ. ಧನ್ಯವಾದ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಈ ಒಂದು ಸಮ್ಮರ್ ಸ್ಪೆಷಲ್ ಆದಂತಹ ರೋಸ್ ಮಿಲ್ಕ್ ಶೇಕ್ನ ನೀವು ಕೂಡ ಮಾಡ್ಕೊಂಡು ಕುಡೀರಿ, ದೇಹನ ತಂಪಾಗಿಟ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ಮತ್ತೊಮ್ಮೆ.